ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಕ್ಕಿ, ಬೇಳೆಕಾಳು, ಸಕ್ಕರೆ ಅಂತ ರೇಷನ್ ಡಿಪೋಗೆ ತೆರಳಿದ ಮಹಿಳೆಯರು ಇಂದು ಫುಲ್ ಸುಸ್ತಾಗಿದ್ರು. ಬೆಳಗ್ಗೆಯಿಂದ ಸರತಿ ಸಾಲಲ್ಲಿ ನಿಂತು ಕಾದ ಮಹಿಳೆಯರು ಹಿಡಿ ಶಾಪವನ್ನ ಹಾಕಿದ್ರು. ಸರ್ಕಾರದ ಎಡವಟ್ಟಿಗೆ ಮಕ್ಕಳು, ಮಹಿಳೆಯರು ಹೈರಾಣಾಗಿ ಹೋಗಿದ್ರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಡಿತರಕ್ಕಾಗಿ ರೇಷನ್ ಅಂಗಡಿ ಮುಂದೆ ಜನಸಾಮಾನ್ಯರ ಕ್ಯೂ. ಸರ್ವರ್ ಸಮಸ್ಯೆಯಿಂದ ನಿಂತು ನಿಂತು ಸುಸ್ತಾದ ಜನ. ಕೈಯಲ್ಲಿ ಬ್ಯಾಗ್ ಹಿಡಿದು ಸಾಲಾಗಿ ನಿಂತಿರೋ ಮಹಿಳೆಯರು, ಕಾದು ಸುಸ್ತಾಗಿ ಹಿಡಿಶಾಪ ಹಾಕ್ತಾ ಇರೋ ವೃದ್ಧರು, ಪೋಷಕರ ಜೊತೆ ಬಂದು ಹೈರಾಣಾಗಿರುವ ಮಕ್ಕಳು. ಹೌದು, ಈ ದೃಶ್ಯಕ್ಕೆ ಕಾರಣವಾಗಿದ್ದು ರೇಷನ್. ಬೆಳಗ್ಗೆಯಿಂದಲೇ ಕಾದು ಕುಳಿತ ನೂರಾರು ಜನರಿಗೆ ಸರ್ವರ್ ಕೈಕೊಟ್ಟಿತ್ತು. ನಮಗೆ ಪಡಿತರ ಯಾವಾಗ ಸಿಗುತ್ತೋ ಅಂತ ಮಹಿಳೆಯರು ಕಾದು ಸುಸ್ತಾಗಿದ್ರು. ರಾಜ್ಯದ ಹಲವೆಡೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಪಡಿತರ ಪಡೆಯಲು ಜನ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿತ್ತು. ತಿಂಗಳ ಕೊನೆಯಲ್ಲಿ ಪಡಿತರಕ್ಕಾಗಿ ಬಂದಿರುವ ಹೆಂಗಸರು, ಮಕ್ಕಳು, ವಯೋವೃದ್ಧರು ಹಾಗೂ ಅನಾರೋಗ್ಯ ಪೀಡಿತರಿಗೆ ಸರ್ವರ್ ಸಮಸ್ಯೆಯಿಂದ ಪರದಾಡುವಂತಾಗಿತ್ತು. ಬೆಂಗಳೂರು ಉತ್ತರದ ಹಲವು ಪ್ರದೇಶಗಳಲ್ಲೂ ಇದೇ ಪರಿಸ್ಥಿತಿ. ಸರ್ವರ್ ಸಮಸ್ಯೆ ಶೀಘ್ರ ಪರಿಹರಿಸಿ ಸಮಯಕ್ಕೆ ಸರಿಯಾಗಿ ಪಡಿತರ ವಿತರಣೆ ಮಾಡುವಂತೆ ಜನರು ಆಗ್ರಹಿಸ್ತಾ ಇದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ತಿಂಗಳು ಇದೇನೆ. ಬೆಳಿಗ್ಗೆ ಬಂದು 6 ಗಂಟೆಗೆ 3 ಗಂಟೆಗೆ ಬಂದು ಕೂತ್ಕೊಂತೀವಿ. 6 ಗಂಟೆಗೆ ಬರುತ್ತೆ, 7 ಗಂಟೆಗೆ ಬರುತ್ತೆ, ಬರಲ್ಲ ರೇಷನ್ನು. ತುಂಬ ಸಮಸ್ಯೆ ಇದೆ ಸರ್ವೇದು. ರೇಷನ್ನು ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ. ಅವ್ರು ಕೊಡ್ತಾ ಇಲ್ಲ, ನಮಗೆ ಇವ್ರು ಕೊಡ್ತಾ ಇಲ್ಲ. ಇನ್ನು ಹೆಂಗಸರು, ಮಕ್ಕಳು, ವಯೋವೃದ್ಧರು ಮಾತ್ರವಲ್ಲದೆ ಶುಗರ್ ಸೇರಿದಂತೆ ವಿವಿಧ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವವರಿಗೂ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ಬೆಂಗಳೂರು ಉತ್ತರದ ವಿನಾಯಕ ನಗರ, ಎಂಎಸ್ ಪಾಳ್ಯ, ಕುವೆಂಪು ನಗರ ಹಾಗೂ ಸಿಂಗಾಪುರದಲ್ಲಿ ರೇಷನ್ ಅಂಗಡಿಗಳ ಮುಂದೆ ಉದ್ದನೆಯ ಕ್ಯೂ ಕಂಡು ಬಂದಿದೆ. ಇನ್ನು ಬ್ಯಾಟರಾಯನಪುರ, ಗಂಗಮ್ಮ ಸರ್ಕಲ್ ಹಾಗೂ ಅಬ್ಬಿಗೇರೆಯಲ್ಲೂ ಇದೇ ಪರಿಸ್ಥಿತಿ. ಪ್ರತಿ ತಿಂಗಳು ಪಡಿತರ ವಿತರಣೆಯ ವೇಳೆ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋದು ಜನರ ಆರೋಪ. ಆದ್ರೆ ಈ ಬಾರಿ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದ್ದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಆಗುತ್ತೆ, 1:30 ಆಗುತ್ತೆ, 4 ಗಂಟೆ ಆಗುತ್ತೆ. ಯಾಕಂದ್ರೆ 100 ಜನದಿಂದ 200 ಜನವರೆಗೂ ನಿಲ್ಸ್ಕೊಂಡಿರ್ತಾರೆ. ಅವರು ಪಾಪ ನಮ್ ನಿಲ್ಸ್ಬಿಟ್ಟು 10 ನಿಮಿಷ ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿ ಊಟ ತಿನ್ಬಿಟ್ಟು ಬಂದು ನಮ್ಗೆ ಅಕ್ಕಿ ಕೊಡ್ತಾ ಇದ್ದಾರೆ ಸರ್. ಅವರಿಂದ ಏನು ತೊಂದರೆ ಇಲ್ಲ. ದಯವು ಸೇರಿ ನಾನು ಮಾತಾಡ್ತಾ ಇರೋದು ಸರ್ಕಾರಿಕ ನಮ್ಗೆ ವಸತಿ ಮಾಡ್ಕೊಡೋಕೆ ನಾವು ಕೇಳ್ಕೊಂತಾ ಇದ್ವಿ. ಪಡಿತರ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬೆಳಗ್ಗೆಯಿಂದಲೇ ಕಾದು ಕುಳಿತ ಜನರು. ಪಡಿತರ ಸಿಗದಿದ್ರೆ ಉಪವಾಸವೇ ಗತಿ ಎಂದು ಅಸಹಾಯಕತೆ ವ್ಯಕ್ತಪಡಿಸುತ್ತಿರುವ ಜನರು ಸಮಯಕ್ಕೆ ಸರಿಯಾಗಿ ಪಡಿತರ ಪೂರೈಕೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಜನಗಳಿಗೆ ಒಂಥರ ಕಷ್ಟ ಆದ್ರೆ ಬೆಳಗ್ಗೆ ಜಾವ 5:30, 6 ಗಂಟೆಗೆ ಬಂದು ಲೈನ್ ನಿಂತ್ಕೊತಾ ಇದಾರೆ ಜನ. ಬೆಳಗ್ಗೆಯಿಂದ 10 ಕಾರ್ಡ್ ನಾವು ರೇಷನ್ ಕೊಡಕ್ ಆಗ್ತಾ ಇಲ್ಲ, ಸರ್ವರೇ ಇಲ್ಲ. ಈ ಸಮಯದಲ್ಲಿ ಬೆಳಗ್ಗೆ 6ರಿಂದ 10 ಗಂಟೆ ಮಾಡಿ ಅಂತ ಆದೇಶ ಮಾಡಿದ್ರು ಸರ್ಕಾರ. ನಮ್ಗೆ ರೇಷನ್ ಕೊಡಕ್ ಆಗ್ತಾ ಇಲ್ಲ. ಸರ್ವರ್ ನೆಟ್ ಕೊಟ್ರೆ ನಾವು ಕೆಲಸ ಮಾಡ್ಬೋದು. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ, ಎಷ್ಟು ಗಂಟೆ ಕ್ಲೋಸ್? 7:30 ಮಾಡಿದ್ದೀನಿ. ರಾತ್ರಿ 10 ಗಂಟೆವರೆಗೂ ಕೊಡೋಣ ಅಂತಂದ್ರು ಸರ್ವರ್ ಸಮಸ್ಯೆ ತುಂಬಾ ಕಷ್ಟ ಇದೆ. ಟ್ರೈನಲ್ಲಿ ನಿಂತಿದ್ದೀವಿ, 6 ಗಂಟೆಯಿಂದ ಸರ್ವರ್ ಇಲ್ಲ ಅಂತ ಕಾಯ್ಕೊಂಡಿದ್ದೀವಿ. ಟೈಮ್ ಸರಿಯಾಗಿ ರೇಷನ್ ಸಿಗಲ್ಲ, ಸರಿಯಾಗಿ ರೇಷನ್ ಸಿಗ್ತಾ ಇಲ್ಲ, ಸರ್ವರ್ ಇಲ್ಲ ಅಂತಾರೆ. ತಿಂಗಳು ಕೊನೆಯಲ್ಲಿ ಕೊಡ್ತಾವ್ರೆ. ಬೆಳಗ್ಗೆ 7 ಗಂಟೆಗೆ ಬಂದ್ರೂ 12 ಗಂಟೆ 1 ಗಂಟೆ ಆದ್ರೂ ಇನ್ನೂ ಸರ್ವರ್ ಇಲ್ಲ ಅಂತ ಕಾಯ್ತಾ ಇದ್ದೀವಿ. ಮಕ್ಕಳು ಬೆಳಗ್ಗೆಯಿಂದ ಟಿಫನ್ ಇಲ್ಲ, ಏನಿಲ್ಲ, ಹಂಗೆ ಹೊಟ್ಟೆ ಇಸ್ಕೊಂಡ್ ಬಂದಿದ್ದೀವಿ. ನಾನು ಕೆಲಸಕ್ಕೆ ಹೋಗೋಳು, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ, ರಜಾ ಹಾಕಿ ಬಂದಿದ್ದೀವಿ. ಒಟ್ಟಾರೆ ಬಡವರ ಪಾಲಿನ ಅನ್ನಭಾಗ್ಯ ಯೋಜನೆಯಡಿ ಸಿಗಬೇಕಾದ ಪಡಿತರಕ್ಕಾಗಿ ಜನರು ಪ್ರತಿ ತಿಂಗಳು ಪರದಾಡುವಂತಾಗಿದೆ. ಸರ್ವರ್ ಸಮಸ್ಯೆಯಿಂದ ಪಡಿತರ ವಿತರಣೆ ಸ್ಥಗಿತವಾಗದಂತೆ ತಕ್ಷಣ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಸಮಯಕ್ಕೆ ಸರಿಯಾಗಿ ಪಡಿತರ ವಿತರಿಸುವ ವ್ಯವಸ್ಥೆ ಮಾಡಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಮೂರ್ತಿ ವೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.